ಇದೇನೋ ಬಂಗಾರಿ, ಉತ್ಸವದ ದಿವಸ ಹೀಗೆ ಬಣಬಣ ಗುಟ್ಕೊಂಡು ಕೂತಿದ್ಯಾ? ಏನ್ ಭಕ್ತಾದಿಗಳನ್ನು ಚಪ್ಪಲಿ ಸಮೇತ ಒಳಗೆ ಬಿಟ್ಬಿಟ್ಯಾ ಹೇಗೆ? ನೀವೊಂದು ಬೆಳಗ್ಗೆ 5 ಗಂಟೆಯಿಂದ ಕಾಯ್ಕೊಂಡೆ ಕೂತಿದ್ದೀನಿ, ಭಕ್ತರು ಇಲ್ಲ, ಆದಿನೂ ಇಲ್ಲ. ಜನ ಸಾಗರನೆ ತುಂಬ್ಕೊಬಿಡುತ್ತೆ, ನಂಗೊಬ್ಬನಿಗೆ ಆಗಲ್ಲ, ನೀನು ಬಾಮ ಅಂತ ಹೇಳಿದ್ದೆ, ಅವಳು ಬಂದು ಹೋದ್ಲು. ಇರೋ 3 ಜೊತೆ ಚಪ್ಪಲಿನೂ ದೇವಸ್ಥಾನ ಸಿಬ್ಬಂದಿಗಳದ್ದೇ. ಏನೋ ಹಾಗಂದ್ರೆ ದೇವಸ್ಥಾನಕ್ಕೆ ಜನವೇ ಬಂದಿಲ್ವಾ? ಶೇಖರಣ್ಣ, ಜನ ಬಂದಿದ್ರೆ ನಿಮ್ಮ ಹತ್ರ ಇಷ್ಟೊತ್ತು ನಿಂತ್ಕೊಂಡು ಮಾತಾಡಕ್ ಆಗ್ತಿತ್ತ? ಒಂದು ನರಪಿಳ್ಳೆನೂ ಇಲ್ಲ, ಬೆಳಗ್ಗೆಯಿಂದ ತೂ ಕಟ್ಸಿದ್ದಾಯ್ತು. ಶೇಖರಣ್ಣ, ಕಳಸಾರ್ತಿ ಉತ್ಸವದಲ್ಲಿ ನೀವಿದ್ರ? ನೋಡಿದ್ರ ಶ್ರೀಚಕ್ರ ಉದ್ಭವನ? ಕಳಸಾರ್ತಿ ನೀವು ಹೀಗೆ ಬೀಕು ಅಂತಿತ್ತ? ನೋಡ್ದೆ ಏನೋ, ಆ ವರ್ಷನೇ ನಮ್ಮ ಸುಂದರಿ ಹುಟ್ಟಿದ್ದು. ಆಗ ದೇವಸ್ಥಾನದ ಭರ್ತಿ ಜನ, ಏನು ಕೈ ಕಾಲು ಆಡೋಕ್ ಜಾಗ ಇರಲಿಲ್ಲ. ಮೇಲಿಂದ ಸಾಸಿವೆ ಕಾಳು ಉದುರಿಸಿದ್ರೆ ಒಂದೇ ಒಂದು ಕಾಳು ನೆಲ ಸೇರ್ತಿರ್ಲಿಲ್ಲ, ಅಷ್ಟು ಜನ. ನನಗೋ ಆಗಿನ್ನೂ ಹೊಸದು ಪ್ರಸಾದ ಮಾಡೋ ಕೆಲಸ ಕೈ ಕಾಲೇ ಓಡಲಿಲ್ಲ. ಆದ್ರೂ ಬಂದ ಭಕ್ತರಿಗೆಲ್ಲ ಕೊರತೆ ಆಗದ ಹಾಗೆ ಅಡುಗೆ ಮಾಡಿ ಹಾಕಿದ್ದೀನಿ. ಈ ಸರ್ತಿ ಯಾಕೆ ಹೀಗೆ? ಅದೇ ನನಗೂ ಅರ್ಥ ಆಗ್ತಿಲ್ಲಪ್ಪ. ಒಟ್ನಲ್ಲಿ ನನ್ನ ಅದೃಷ್ಟ ಚೆನ್ನಾಗಿಲ್ಲ ಬಿಡಿ. ಈ ಸಲ ಉತ್ಸವದಲ್ಲಿ ವ್ಯಾಪಾರ ಚೆನ್ನಾಗಾಗುತ್ತೆ, ಒಂದಿಷ್ಟು ದುಡ್ಡು ಉಳಿಸಿ ನಮ್ಮಮ್ಮನ್ನ ದೊಡ್ಡ ಆಸ್ಪತ್ರೆಗೆ ಸೇರಿಸ್ಬೇಕು ಅನ್ಕೊಂಡಿದ್ದೆ. ಯಾಕೋ ಯಾವುದೋ ಆಗೋ ಹಾಗೆ ಕಾಣ್ತಿಲ್ಲ. ಅದೇನಾಯ್ತು, ಯಾವನೇನು ಮಾಡಿದ್ನೋ ಏನೋ, ಒಂದು ಅರ್ಥ ಆಗ್ತಾ ಇಲ್ಲ. ನಾನು ಹೊತ್ತಾಗೋಯ್ತು ಅಂತ ದಡಬಡ ಅಂತ ಓಡ್ ಬಂದೆ, ಇನ್ನು ಪಂಚಾಕ್ಷರಿ ಬೊಂಬಡ ಬಜಾಯಿಸ್ತಾನೆ ಅಂತ. ತಡಿ, ಒಳಗೆ ಪರಿಸ್ಥಿತಿ ಹೇಗಿದೆ ನೋಡಿ ಬರ್ತೀನಿ. ಇನ್ನು 20 ದಿವಸಗಳಲ್ಲಿ ಆ ಮಹಾದೇವಿ ಶಕ್ತಿ ಸಂಪೂರ್ಣವಾಗಿ ಹುಡುಕೋಗುತ್ತೆ. ಅವಳು ಪವಾಡಗಳನ್ನಾಗಲಿ ನಮ್ಮ ವಿರುದ್ಧ ಮಾಯಗಳನ್ನಾಗಲಿ ಮಾಡೋದಕ್ಕಾಗೋದಿಲ್ಲ. ಅಲ್ಲಿಗೆ ನಮ್ಮ ಕಾರ್ಯಸಿದ್ಧಿಗೆ ಯಾವ ಅಡೆತಡೆಗಳು ಇರೋದಿಲ್ಲ. ವಿರೂಪಾಕ್ಷ, ಎಲ್ಲ ನಾವು ಅಂದ್ಕೊಂಡಾಗೆ ಆಗ್ತಾ ಇದೆ. ಜನ ಇಲ್ಲ, ಪೂಜೆ ಇಲ್ಲ, ಹೋಮ ಹವನಗಳಿಲ್ಲ, ಎಲ್ಲೆಲ್ಲೂ ಸ್ಮಶಾನ ಮೌನ. ಅನುಭವಿಸ್ಲಿ. ನಮ್ಮ ಕೆಲಸ ಕಾರ್ಯಗಳಿಗೆ ತೊಂದರೆ ಕೊಟ್ಟು ಎಷ್ಟೊಂದು ಸಂತೋಷ ಪಡ್ತಾ ಇದ್ಲು ಆ ಮಹಾತಾಯಿ. ಈಗ ಆನಂದ ಪಡೋ ಕಾಲ ನಮ್ಮದು. ಕಾಲರುದ್ರ ಕಡಿಕೆ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?